ಏನೋ ಒಂದು ರೀಸನ್ ಇರುತ್ತಲ್ವಾ, ಮಲ್ಟಿಪಲ್ ರೀಸನ್ ಇರುತ್ತೆ, ಹೌದಾ ಇಲ್ವಾ? ನಾವು ಹೋರಾಟ ಮಾಡಿರೋದ್ರಲ್ಲಿ ಪ್ರತಿಯೊಂದು ನಾವು ಜಸ್ಟಿಸ್ ಸಿಕ್ಕಿದೆ. ನಾವು ಹೋರಾಟ ಮಾಡಿರೋದು ಎಲ್ಲದರಲ್ಲೂ ಸಕ್ಸಸ್ ಆಗಿದೆ. ಯಾವುದು ಹೋರಾಟ ಮಾಡಿರೋದ್ರಲ್ಲಿ ಸಕ್ಸಸ್ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ಹೋರಾಟ ಮಾಡಿರೋದ್ರಲ್ಲಿ ಪ್ರತಿಯೊಂದು PSI ಸ್ಕ್ಯಾಮಿಂದ ಹಿಡಿದು ಅದು ಎಕ್ಸಾಮ್ ಮಾಡಿಸಿದ್ದೀವಿ. KS ಎಕ್ಸಾಮ್ಸಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಅಂದರೆ ಎಕ್ಸಾಮ್ ಮಾಡಿಸಿದ್ದೀವಿ. ನೀವು KPSCಲಿರೋಂಥ ಸಾಕಷ್ಟು ನೋಟಿಫಿಕೇಷನ್ನ ರಿಸಲ್ಟ್ಸ್ ಬಿಟ್ಟು ಆರ್ಡರ್ ಕಾಪಿ ಕೊಡಿಸಿದ್ದೀವಿ. ಬರೀ KPSC ಅಲ್ಲ, KEAದಲ್ಲಿರ್ಬೋದು, KPTCಯಲ್ಲೂ, KPCಯಲ್ಲೂ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಯಾವುದೇ ಒಂದು ನೋಟಿಫಿಕೇಷನ್ ಆದರೆ ವಿತಿನ್ 1 ಇಯರ್ ಎಕ್ಸಾಮ್ಸ್ ನೋಟಿಫಿಕೇಷನ್ಸ್ ಎಕ್ಸಾಮ್ಸ್ ಆಗಿ ಆರ್ಡರ್ ಕಾಪಿ ಕೊಡಬೇಕು. ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ಅಂತ ಹೋರಾಟ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಯಾವುದು ನೋಟಿಫಿಕೇಷನ್ ಮಾಡದೇ ಇದ್ದಂಗೆ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ನೆಕ್ಸ್ಟ್ ಡೇನೇ ಸರ್ಕಾರದಿಂದ ನೋಟಿಫಿಕೇಷನ್ ಆಯಿತು. ಸುಮಾರು 2-3 ನೋಟಿಫಿಕೇಷನ್ ಮಾಡಿದ್ರಾ ಇಲ್ವಾ? 708 ಮಾಡಿದ್ದೀರಾ ಇಲ್ವಾ? ಬಿಕಾಸ್ ಹೋರಾಟ ಮಾಡಿರೋದ್ರಿಂದನೇ ಆಗಿದ್ದು. ಆವಾಗೂ ಒಳ ಮೀಸಲಾತಿ ಸಮಸ್ಯೆ ಇತ್ತು. ಒಳ ಮೀಸಲಾತಿ ಅನ್ನೋದು ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿ, ಅವರು ಬೇಕು ಅಂತ ಮಾಡ್ತಾ ಇರೋಂಥ ಒಂದು ನಾಟಕ ಅಷ್ಟೇ. ಇಲ್ಲಿ ಅವ್ರು ಮಾಡ್ತಾ ಇರೋಂಥ ಒಂದು ಕುತಂತ್ರದಿಂದ ಇವತ್ತು ವಿದ್ಯಾರ್ಥಿಗಳು, ಯುವಕರು ಬೀದಿಗಿಳಿದು ಹೋರಾಟ ಅಂತ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರು ನೋಡಿ, ಎಲೆಕ್ಷನ್ ಅಂತ ಅಂದರೆ ಬೈ ಎಲೆಕ್ಷನ್ ವಿತಿನ್ನೇ ಮಂತಲ್ಲಿ ಎಕ್ಸಾಮ್ ಇದು ಎಲೆಕ್ಷನ್ ಆಗುತ್ತೆ. ಆದರೆ ನೋಟಿಫಿಕೇಷನ್ ಮಾಡೋ ಅಂಥ ಒಂದು ಇಚ್ಛಾಶಕ್ತಿ ಇಲ್ಲ ಅವರಿಗೆ. ಹೋರಾಟ ಮಾಡಿದ್ದಾದಮೇಲೆ ನಾವು 56,432 ಹುದ್ದೆಗಳನ್ನು ಒಂದು ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಮುಂಚೆ ಮಾಡಿದ್ರಾ? ಹೋರಾಟ ಮಾಡಿದ್ದಕ್ಕೆ ಧಾರವಾಡದಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನು, ಒಂದು ಡಿಜಿಟಲ್ ಲೈಬ್ರರಿ, ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನು, ಒಂದು ಡಿಜಿಟಲ್ ಲೈಬ್ರರಿ ಮಾಡಿದ್ದು. ಹೋರಾಟ ಮಾಡಿಲ್ಲ ಅಂತಂದರೆ ಸರ್ಕಾರ ಆಟೋಮೆಟಿಕ್ ಬಜೆಟಲ್ಲಿ ಆದಷ್ಟು ಕಡೆ ಅನೌನ್ಸ್ ಮಾಡ್ತಾರಾ ಹೇಳಿ? ಹೋರಾಟ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಹೋರಾಟ ಮಾಡಿದ್ದು ಈಗ 1 ತಿಂಗಳ ಟೈಮ್ ಕೊಟ್ಟಿದ್ರು. 1 ತಿಂಗಳಾದ್ಮೇಲೆ ಇಮಿಡಿಯೇಟ್ 1 ತಿಂಗಳಲ್ಲಿ ನಾವು ಹೋರಾಟ ಮಾಡಿದ್ವೋ ಇಲ್ಲ? ಸುಮ್ಮನೆ ಕೂತಿದ್ವಾ? ಕಲಬುರಗಿಯಲ್ಲಿ ಹೋರಾಟ ಮಾಡಿದ್ವಿ, ಶಿವಮೊಗ್ಗಲ್ಲಿ ಹೋರಾಟ ಮಾಡಿದ್ದೀವಿ, ಕೋಲಾರದಲ್ಲಿ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದ್ಮೇಲೆ ಈಗ ಸರ್ಕಾರ ಕಮಿಟಿ ರಚನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದೆಲ್ಲ ನಮಗೆ ನೆಪ ಹೇಳ್ಬಾರ್ದು ಅಷ್ಟೇ. ಈ ಹೋರಾಟ ಕೊನೆ ಹೋರಾಟ. ಇದು ನನಗೋಸ್ಕರ ಮಾಡ್ತಾ ಇರೋಂಥದ್ದಲ್ಲ, ನಿಮಗೋಸ್ಕರ ಮಾಡ್ತಾ ಇರೋಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲಿ ಬಂದು ಕರ್ಕೊಂಡೋಗಿ ನಿಮಗೆ ಹೋರಾಟಕ್ಕೆ ಕರ್ಕೊಂಡ್ಬಂದು ಹೋರಾಟಕ್ಕೆ ಮಾಡ್ತೀನಿ ಅಂತಲ್ಲ, ನೀವೇ ವಾಲಂಟ್ರಿಗೆ ಬರಬೇಕು. ಒಬ್ಬ ರೈತರು ಯಾಕೆ ಹೋರಾಟ ಮಾಡ್ತಾರೆ ಅಂತಂದರೆ ಅವ್ರಿಗೆ ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಸಿಗುತ್ತೆ, ದುಡ್ಡು ಸಿಗುತ್ತೆ ಅವರಿಗೆ. ಅಂದರೆ ಅವರಿಗೆ 1 ಟನ್ ಕಬ್ಬಿನ ಬೆಲೆ ಜಾಸ್ತಿ ಆಗಿದ ತಕ್ಷಣ ಅವ್ರಿಗೆ ಒಂದೊಂದು ಟನ್ನಿಗೆ ಸುಮಾರು 500 ರೂಪಾಯಿ ಜಾಸ್ತಿ ಆಯ್ತಂದರೆ 50 ಟನ್ ಕಬ್ಬು ಹಿಡಿತಾ ಅಂದರೆ 25,000 ರೂಪಾಯಿ ದುಡ್ಡು ಸಿಗುತ್ತೆ ಅವರಿಗೆ. 25,000 ರೂಪಾಯಿ ಇಮ್ಮಿಡಿಯೇಟ್ ಅವರಿಗೆ ಅವ್ರ ಅಕೌಂಟಿಗೆ ಬರುತ್ತೆ. ಆದರೆ ನಿಮಗೆ ನಿಮ್ಮ ಭವಿಷ್ಯಕ್ಕೋಸ್ಕರ ಒಂದು ಜಾಬ್ ಬೇಕಾಗಿರೋದು. ನೀವು ಲೈಬ್ರರಿಯಲ್ಲಿ ಕೂತ್ಕೊಂಡು ಇನ್ನೂ 1 ವರ್ಷ ಕೂತ್ಕೊಂಡ್ರು ಏನೂ ಸಿಗಲ್ಲ. 1 ವರ್ಷ ಕೂತ್ಕೊಂಡು ಹೋದ್ರು ನೋಟಿಫಿಕೇಶನ್ನೇ ಮಾಡಿಲ್ಲ ಅಂದರೆ ನಿಮಗೆ ಜಾಬ್ ಸಿಗುತ್ತಾ? ಸಿಗುತ್ತೆ ಹೇಳಿ? ನಿಮ್ಮ ಹೋರಾಟಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಏನಾದರೂ ಬಂದು ಹೋರಾಟ ಮಾಡಿ ಅಂತ ಕೇಳ್ತಾ ಇದೀವಾ? ನೀವು ಇದೇ ಲೈಬ್ರರಿಯಲ್ಲಿ ಕೂತ್ಕೊಂಡು ಹೋಗೋದ ಬದಲು ಅಲ್ಲಿ ನಾವೇನು ಹೋರಾಟ ಮಾಡ್ತಾ ಇದೀವಿ ಅಲ್ಲೇ ಅನಿರ್ದಿಷ್ಟಾವಧಿ ಬುಕ್ ತೊಗೊಂಬಂದು ಅಲ್ಲೇ ಡಿಸ್ಕಷನ್ ಮಾಡಿ ಓದ್ಕೊಂಬೋದಲ್ಲ? ಆಗಲ್ವಾ? ಆಗುತ್ತಾ ಆಗಲ್ವಾ? ನೀವು ಮಾಡಲೇಬೇಕು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು. ಆಗಲ್ಲ ಅಂತಂದರೆ ಹೇಳಿ, ಹೋರಾಟನೇ ಮಾಡೋದು ಬೇಡ. ಹೋರಾಟ ಮಾಡಬೇಕು ಅಂತಂದರೆ ಈ ಸತಿ ಈ ಹೋರಾಟ ನಿಮ್ಗೆ ಗೊತ್ತಲ್ಲ, ಬಸನಗೌಡ ಯತ್ನಾಳ್ ಪಾಟೀಲ್ ಸರ್ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇರೋಂಥದ್ದು. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ 1 ದಿನ 2 ದಿನದ್ದಲ್ಲ ಇದು. ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಅವರು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು ನೆಕ್ಸ್ಟ್ 8 ಮಂತ್ಸದು. ಟೋಟಲ್ಲು 3,84,000 ಖಾಲಿ ವೇಕೆನ್ಸಿ ಇದೆ. ಇದೆಯಾ ಇಲ್ವಾ? ಇನ್ಕ್ಲೂಡಿಂಗ್ ಬೋರ್ಡ್ ಅಂಡ್ ಕಾರ್ಪೊರೇಟು. ನೀವು ನೋಟಿಫಿಕೇಶನ್ ಮಾಡಬೇಕು, ಟೈಮ್ ಕಂಪ್ಲೀಟ್ ಮಾಡಬೇಕಂತಂದರೆ ಎಲ್ಲರೂ ಒಗ್ಗಟ್ಟಾದರೆ ಮಾತ್ರ ಆಗುತ್ತೆ. ಇಲ್ಲ ಅಂತಂದರೆ ಲೈಬ್ರರಿಯಲ್ಲೇ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಕಂಫರ್ಟ್ ಝೋನಾಗ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಂತಂದರೆ ಇಲ್ಲೇ ಇರಿ, ಯಾರೂ ಬರಬೇಡಿ. ಇಲ್ಲ ಖಾಲಿ ಬ್ಯಾಗ್ ತೊಗೊಂಡು ಮನೆಗೆ ಹೋಗ್ತೀನಿ ಅಂತಂದರೆ ನಮಗೆ ಜಾಬ್ ಬೇಡ, ನಾವು ಇಲ್ಲೇ ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ದಯವಿಟ್ಟು ಲೈಬ್ರರಿಯಲ್ಲೇ ಕೂತ್ಕೊಳ್ಳಿ. ನಿಮಗೆ ಜಾಬ್ ಬೇಕು ಅಂತಂದರೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿನ ಒಂದು ಸತಿ ನೆನೆಸ್ಕೊಳ್ಳಿ. ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತೇಳಿ. ಇಷ್ಟೆಲ್ಲ ಬಿಸಿಲು ಇದ್ದರೂ ಅವರೆಲ್ಲ ಅಷ್ಟು ಕಷ್ಟ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ನಿಮಗೆ ದುಡ್ಡು ಕಳಿಸ್ತಾ ಇದ್ದಾರಾ ಇಲ್ವಾ? ಇಲ್ಲ ಎಲ್ಲ ಫ್ರೀ ಇದೆಯಾ? ಲೈಬ್ರರಿ ಊಟ ಎಲ್ಲ ಫ್ರೀ ಇದೆಯಾ? ಏನಾದರೂ ಫ್ರೀ ಇದೆಯಾ ಹೇಳಿ? ಏನೂ ಫ್ರೀ ಇಲ್ಲ ಅಂತ ಅಂದಮೇಲೆ ನಿಮಗೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ,
ಅವರು ಒಂದು ಕನ್ಸು ಕಟ್ಕೊಂಡಿರ್ತಾರೆ ನಿಮ್ಗೆ ಒಂದು ಜಾಬ್ ಸಿಗ್ಬೇಕು ಅಂತ ಹೇಳಿ. ನೀವು ಅಟ್ಲೀಸ್ಟ್ ಜಾಬ್ ಸಿಕ್ಕಿಲ್ಲ ಅಂತಂದ್ರೆ ಒಂದು 2-3 ವರ್ಷ ಟ್ರೈ ಮಾಡಿ ಬೇರೆ ಆಲ್ಟರ್ನೇಟಿವ್ ಆದರೂ ಒಂದು ಜಾಬ್ ತೊಗೊಬೇಕಂತ ಓದ್ಕೋತೀರಿ. ಆಲ್ಟರ್ನೇಟಿವ್ ಒಂದು ಜಾಬ್ ಆದರೂ ಹುಡ್ಕೊಳಕ್ಕೆ ಪ್ರಯತ್ನ ಪಡ್ತೀರಾ. ಇಲ್ಲಿ 2 ವರ್ಷ 5 ವರ್ಷ ಆದರೂ ನೋಟಿಫಿಕೇಶನ್ ನೇಮಕಾತಿ ಆಗಿಲ್ಲ ಅಂತಂದರೆ ನೀವು ಬೇರೆ ಕೆಲಸ ಏನು ಮಾಡ್ತೀರಾ? ಆಗುತ್ತಾ ಹೇಳಿ? ಇಷ್ಟೆಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ. ಇದೇ ತಿಂಗಳು ನೀವು ಅರ್ಥ ಮಾಡ್ಕೊಳ್ಳಿ, ಬೇರೆ ಏನಿಲ್ಲ. ನಿಮಗೆ ಮಂಗಳವಾರ ತುಂಬ ಟೈಮ್ ಇಲ್ಲ, ನಾಳೆ ನಾಡ್ದು 2 ದಿನ ಟೈಮ್ ಇರೋದು. ನಾಳೆ ಸಂಡೇ, ನಾಡಿದ್ದು ಮಂಡೇ, ಟ್ಯೂಸ್ಡೇ ಅಂದರೆ ಮಂಗಳವಾರ ಏಪ್ರಿಲ್ 21ನೇ ತಾರೀಕು ಬಿಜಾಪುರ ಅಂದರೆ ವಿಜಯಪುರದಲ್ಲಿರುವ ಶಿವಾಜಿ ವೃತ್ತದಿಂದ ನಾವು ದರ್ಬಾರ್ ಹೈಗ್ರೌಂಡ್ ಇದೆಯಲ್ಲ ಮೈದಾನ, ಅಲ್ಲಿ ತನಕ ಪಾದಯಾತ್ರೆ ಮಾಡ್ತೀವಿ. ಇಲ್ಲಾಂದರೆ DC ಕಚೇರಿ ಅಂದರೆ ದರ್ಬಾರ್ ಮೈದಾನ ಏನಿದೆಯಲ್ಲ ಅಲ್ಲಿ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಅರ್ಥ ಆಯ್ತಾ? ಫಸ್ಟು ಸ್ಟಾರ್ಟಿಂಗ್ ಪ್ಲೇಸು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಶಿವಾಜಿ ವೃತ್ತ. ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ನಿಮ್ಮ ಜೊತೆ ಪ್ರತಿಯೊಬ್ಬರೂ ನಿಮ್ಮ ಫ್ರೆಂಡ್ಸ್ ಕರ್ಕೊಂಬರ್ಬೇಕು. ನೀವು ಎಷ್ಟು ಜನ ಬರ್ತೀರಾ, ಎಷ್ಟು ಜನ ಅನಿರ್ದಿಷ್ಟಾವಧಿ ಜನ ಕುತ್ಕೊತೀರಾ ಅನ್ನೋದು ಇಂಪಾರ್ಟೆಂಟು. ನಾವು ಧಾರವಾಡದಲ್ಲಿ ಎಷ್ಟು ಜನ ಸೇರಿದ್ವಿ, ಈಗ ಬಿಜಾಪುರದಲ್ಲೂ ನೀವು ನೋಡಿದರೆ ಎಷ್ಟು ಜನ ಹುಡುಗರು ಇದ್ದಾರೆ ಇಲ್ವಾ? ಎಲ್ರೂ ಒಂದು 2-3 ದಿನ ಕುತ್ಕೊಂಡ್ರೆ 100% ಹೇಳ್ತೀನಿ ಕೇಳಿ, ಈ ಸತಿ ನೇಮಕಾತಿ ಆಗ ತನಕ ಯಾರನ್ನು ಎದ್ದೋಗಂಗಿಲ್ಲ. ನಿಮಗೆ 1000 ಪ್ರಾಬ್ಲಮ್ಸ್ ಇರಲಿ, ಆದರೆ ನಿಮಗೆ ನೇಮಕಾತಿ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಒನ್ಸ್ ಸರ್ಕಾರ ಅನೌನ್ಸ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಅನಿರ್ದಿಷ್ಟಾವಧಿ ಹೋರಾಟನ ಕೈ ಬಿಡೋ ಅಂಥದ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ದಿನ ಹೋರಾಟ ಮಾಡೋದಕ್ಕಾಗಲ್ಲ. ಆಗುತ್ತಾ? ದಿನ ಒಂದು ಡಿಸ್ಟಿಕಲ್ಲಿ ಹೋರಾಟ ಮಾಡ್ತೀನಿ ಅಂದರೆ ಆಗಲ್ಲ. ಎಲ್ಲರೂ ಒಟ್ಟಿಗೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕೂತ್ಕೊಂಡ್ರೆ ಮಾತ್ರ ಆಗುತ್ತೆ. ನೀವೇ ಹೇಳ್ತೀರಾ ಒಂದಿನ ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಕರೆಕ್ಟಾ? ಹೌದಾ ಇಲ್ವಾ? ಒಂದಿನ ಹೋರಾಟ ಮಾಡಬೇಕಾ, ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾ? ಕೇಳಿಸ್ತಾ ಇಲ್ಲ? ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಬರಬೇಕು. ನೀವು ಲೈಬ್ರರಿಲಿ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಅಂದರೆ ಆಗಲ್ಲ. ಮನೇಲಿ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಅಂದರೆ ಆಗಲ್ಲ. ನೀವು ಓದಬೇಕು. ಈಗ ಓದಿರೋದಕ್ಕೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು. ನೀವು ಆಲ್ರೆಡಿ ಏನು ಓದಿರ್ತಿದ್ದೀರಲ್ಲ ಅದೇ ನಾಲೆಡ್ಜ್ಗೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು. ಸರ್ಕಾರ ನೋಟಿಫಿಕೇಶನ್ನೇ ಮಾಡಿಲ್ಲ ಅಂತಂದರೆ ಏನು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ? ನಿಮಗೆ ಡೇ ಬೈ ಡೇ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಆಗುತ್ತಾ ಇಲ್ವಾ? ಮೆಂಟಲ್ಲು ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ನೀವು ಎವ್ರಿ ಮಂತು ಕಡಿಮೆ ಅಂತಂದರೆ 5,000 to 10,000 ಖರ್ಚು ಮಾಡ್ತೀರಾ ಇಲ್ವಾ? ಅದು 1 ವರ್ಷ 2 ವರ್ಷ 3 ವರ್ಷ ಸರಿ ಇರುತ್ತೆ. 4ನೇ ವರ್ಷ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದು ಯಾರೋ ನಿಮಗೆ ಒತ್ತಾಯಪೂರ್ವಕವಾಗಿ ನಿಮಗೆ ಹೋರಾಟಕ್ಕೆ ಬನ್ನಿ ಅಂತ ಕೇಳ್ತಾ ಇಲ್ಲ. ವಾಲಂಟ್ರಿ ಆಗಿ ನೀವೇ ಇನಿಷಿಯೇಟಿವ್ ತಗೊಳ್ಳಿ. ನೀವು ಬಂದಿಲ್ಲ ಅಂತಂದರೆ ಸರ್ಕಾರ ನೋಟಿಫಿಕೇಶನ್ ಮಾಡಲ್ಲ. ಇದು ಕೊನೆಯ ಹೋರಾಟ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೋರಾಟ ಮಾಡ್ತೀವಿ ಅನ್ನೋದು ಆಗಲ್ಲ. ಇದು ಕೊನೆಯ ಹೋರಾಟ. ಹಾಗಾಗಿ ಪ್ರತಿಯೊಬ್ಬರೂ ಈ ಹೋರಾಟಕ್ಕೆ ಬರಲೇಬೇಕು. ಮತ್ತು ಈಗ ಆಗಂತ 56,432 ಹುದ್ದೆಗಳನ್ನು ನೆಕ್ಸ್ಟ್ ಒಂದು 8 months ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇದ್ರ ಜೊತೆಲಿ ಇನ್ನೂ 50,000 ಸರ್ಕಾರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೊಬೇಕು. ಇದೇ ವರ್ಷ ಅಟ್ಲೀಸ್ಟ್ ಕನಿಷ್ಠ ಅಂತಂದರೆ 1 ವರ್ಷ ನೋಟಿಫಿಕೇಶನ್ ಮಾಡಬೇಕು. ಅವ್ರು ಅಂದರೆ ವೇಕೆನ್ಸಿ ಫಿಲ್ ಮಾಡಬೇಕು. ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಯಾರಾದರೂ ಪ್ರಶ್ನೆ ಮಾಡಿದಿರಾ? 3 ವರ್ಷ ಆಯಿತು, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಮಾಡಿ ಸರ್ಕಾರನ ಕೇಳಿ. ನೀವೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿಲ್ವಾ? ನೀವು ಮಾಡ್ತಿದ್ದೀರಾ ಇಲ್ವಾ? ಮತ್ತು KPSCಲಿ ಪ್ರತಿಯೊಂದು ಎಕ್ಸಾಮ್ಸು ಅಕ್ರಮ ನಡೀತಾ ಇದೆ. ಪ್ರತಿಯೊಂದು ಸ್ಕ್ಯಾಮೇ. ಯಾವುದೇ ನೋಟಿಫಿಕೇಶನ್ ತಗೊಳ್ಳಿ, KS ಇರ್ಬೋದು, PDO, CTI, AE, JG, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ನೀವು ಅದನ್ನು CBI ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡಬೇಕಾ ಬೇಡವಾ? CBI ತನಿಖೆ ಮಾಡಬೇಕಾ? ಮತ್ತು ಮುಂದೆ ಆಗಂತ ಯಾವ ನೋಟಿಫಿಕೇಶನ್ಸು KPSC ಕೊಡಬಾರ್ದು, KA ಕೊಡಬೇಕು. ನಮ್ಮ ಹೋರಾಟದಿಂದನೇ ಸರ್ಕಾರ ಇವತ್ತು ಅಗ್ರಿಕಲ್ಚರ್ ಮಿನಿಸ್ಟರು KPSCಲಿ ನಡೆಸ್ತಿರೋಂಥ ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಇವತ್ತು KA ಕೊಟ್ಟಿರೋದು. ಅದೇ ಹೋಗ್ಬಿಡ್ತಾ? ಹೋರಾಟ ಮಾಡಿರೋದ್ರಿಂದನೇ ತಾನೆ. ಸುಮ್ಮನೆ ಯಾರಾದರೂ KPSCಯಿಂದ KA ಟ್ರಾನ್ಸ್ಫರ್ ಮಾಡಿದ್ರಾ? ಮಾಡಿದಾರ ಹೇಳಿ? ಎಷ್ಟು ಜನ ಇದ್ದೀರಲ್ಲ ಅಗ್ರಿಕಲ್ಚರ್ ಸ್ಟೂಡೆಂಟ್ಸು? ಯಾರು ಇಲ್ವಾ? ಇದ್ದೀರಲ್ವಾ? ನಿಮ್ಗೆ ಅನುಕೂಲ ಆಗಿದೆಯಾ ಇಲ್ವಾ? ಮುಂದೆ ಆಗಂತ ಯಾವ ನೋಟಿಫಿಕೇಶನ್ KPSC ಕೊಡ್ಬೇಕಾ?